ಸ್ನೇಹಿತರೆ, ಆಷಾಢ ಶುಕ್ಲ ಪಕ್ಷದ ಏಕಾದಶಿಯು ಮೋಕ್ಷಪ್ರದವಾದದ್ದು. ಈ ಏಕಾದಶಿಯನ್ನು ಶಯನಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ಪ್ರಥಮ ಏಕಾದಶಿಯ ದಿನ ಉಪವಾಸ ಮಾಡಿದರೆ ಹರಿಹರ ಬ್ರಹ್ಮನನ್ನು ಪೂಜಿಸಿದ ಪುಣ್ಯ ಬರುವುದು. ಶಯನಿ ಎಂದರೆ ಶಯನ ಮಾಡುವುದು. ಆ ದಿನದಂದು ಮಹಾವಿಷ್ಣು ಕ್ಷೀರಸಾಗರದಲ್ಲಿ ಶಯನವನ್ನು ಮಾಡಲು ಆರಂಭಿಸುತ್ತಾನೆ. ಅಂದರೆ ಶ್ರೀ ವಿಷ್ಣುವಿನ ಯೋಗ ನಿದ್ರಾ ಕಾಲ. ಅಂದಿನಿಂದ 4 ಮಾಸಗಳ ಕಾಲ ಶ್ರೀಹರಿಯು ಶಯನವಾಗಿರುತ್ತಾನೆ. ಈ 4 ಮಾಸಗಳು ಪವಿತ್ರವಾದ ಮಾಸಗಳು. ಇದನ್ನು ಚಾತುರ್ಮಾಸ್ಯ ಎನ್ನುತ್ತಾರೆ. ಆಷಾಢ ಶುದ್ಧ ಏಕಾದಶಿಯಿಂದ ಕಾರ್ತಿಕ ಶುದ್ಧ ಪ್ರಬೋಧಿನಿ ಏಕಾದಶಿಯವರೆಗೆ ತನ್ನ ಮೂರ್ತಿಯು ಹಾಲು ಕಡಲಿನಲ್ಲಿ ಶಯನ ಮಾಡುತ್ತಿರುತ್ತದೆಂದು ಶ್ರೀಹರಿಯು ತಿಳಿಸುತ್ತಾರೆ. ಈ ಏಕಾದಶಿಯನ್ನು ಮಾಡಿದರೆ ಸಂಪತ್ತನ್ನು ಭಾಗ್ಯವನ್ನು ಪಡೆಯಲಾಗುತ್ತದೆ, ದುಃಖ ದೂರವಾಗುತ್ತದೆ. ಈ ದಿನದಂದು ನಿರಾಹಾರಿಯಾಗಿ ಶುದ್ಧ ದೇಹ ಹಾಗೂ ಮನಸ್ಸಿನಿಂದ ಶ್ರೀಹರಿಯನ್ನು ಅರ್ಚಿಸಬೇಕು. ಏಕಾದಶಿ ವ್ರತವನ್ನು ಮಾಡುವ ಪದ್ಧತಿ ಹೇಗೆ ಎಂದರೆ, ಮೊದಲನೆಯ ದಿನ ಅಂದರೆ ದಶಮಿಯಂದು ಏಕಭುಕ್ತವಿರಬೇಕು. ಅಂದರೆ ಒಪ್ಪತ್ತು ಊಟವನ್ನು ಮಾಡಬೇಕು. ಏಕಾದಶಿಯಂದು ಪ್ರಾತಃ ಸ್ನಾನ ಮಾಡಿ ತುಳಸಿಯನ್ನು ಅರ್ಪಿಸಿ ವಿಷ್ಣುವಿನ ಪೂಜೆಯನ್ನು ಮಾಡಬೇಕು. ಪೂರ್ಣ ದಿವಸ ಉಪವಾಸ ಮಾಡಬೇಕು. ರಾತ್ರಿ ಜಾಗರಣೆಯೊಂದಿಗೆ ಹರಿಭಜನೆ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು. ಆಷಾಢ ಶುಕ್ಲ ದ್ವಾದಶಿಗೆ ವಾಮನನನ್ನು ಪೂಜಿಸಿ ಪಾರಣೆ ಮಾಡಿದರೆ ಎಲ್ಲಾ ಕಷ್ಟಗಳು ಪರಿಹಾರವಾಗುವುದು. ಈ ಶಯನಿ ಏಕಾದಶಿಯ ಕಥಾಶ್ರವಣ ಮಾಡುವವರು ಅಶ್ವಮೇಧ ಯಜ್ಞವನ್ನು ಮಾಡಿದ ಪುಣ್ಯವನ್ನು ಪಡೆಯುತ್ತಾರೆ. ಎಲ್ಲಾ ವ್ರತಗಳಿಗಿಂತ ಈ ಏಕಾದಶಿ ವ್ರತವು ಶ್ರೀಹರಿಗೆ ಹೆಚ್ಚು ಪ್ರಿಯಕರವಾದದ್ದು. ಈ ವ್ರತವು ಎಲ್ಲಾ ವರ್ಣದವರು ಆಚರಿಸಬಹುದು. ಎಲ್ಲಾ ಜಾತಿ ಧರ್ಮದವರು ಈ ಏಕಾದಶಿ ವ್ರತಾಚರಣೆಯಿಂದ ಮೋಕ್ಷ ಪ್ರಾಪ್ತಿ ಹೊಂದುತ್ತಾರೆ. ಮೋಕ್ಷವನ್ನು ಅಪೇಕ್ಷಿಸುವ ಮನುಷ್ಯನು ದಶಮಿ ದ್ವಾದಶಿಗಳಲ್ಲಿ ಒಪ್ಪತ್ತು ಭೋಜನ ಮಾಡಿ ಏಕಾದಶಿಯ ದಿನ ಯಾವುದೇ ಆಹಾರ ತೆಗೆದುಕೊಳ್ಳದೆ ಪೂರ್ಣ ಉಪವಾಸ ಇರಬೇಕು. ಬ್ರಹ್ಮಹತ್ಯ ಮೊದಲಾದ ಎಲ್ಲಾ ಪಾಪಗಳು ಏಕಾದಶಿ ದಿನದ ಅನ್ನದಲ್ಲಿ ಆಶ್ರಯಿಸಿಕೊಂಡಿರುತ್ತದೆ. ಅಂದು ಅನ್ನ ತಿಂದರೆ ಆ ಪಾಪಗಳನ್ನು ಹೊಟ್ಟೆಯಲ್ಲಿ ಹಾಕಿಕೊಂಡಂತೆ. ಶಾಸ್ತ್ರದಲ್ಲಿ ಪಂಚ ಮಹಾಪಾಪಗಳಿಗೆ ಪ್ರಾಯಶ್ಚಿತ್ತ ಹೇಳಿದ್ದಾರೆ. ಆದರೆ ಏಕಾದಶಿ ದಿನ ಊಟ ಮಾಡಿದರೆ ಬರುವ ಪಾಪಕ್ಕೆ ಪ್ರಾಯಶ್ಚಿತ್ತ ಇಲ್ಲ, ಯಾವ ಪರಿಹಾರವೂ ಇಲ್ಲ. ಇಂತಹ ಪರಮ ಪವಿತ್ರವಾದ ಮೋಕ್ಷಪ್ರದವಾದ ಈ ವ್ರತವನ್ನು ಎಲ್ಲರೂ ಅವಶ್ಯವಾಗಿ ಆಚರಿಸಬೇಕು. ಪ್ರಾಚೀನ ಸಮಯದಲ್ಲಿ ಮುರ ಎಂಬ ರಾಕ್ಷಸನಿದ್ದ. ಇವನು ಇಂದ್ರಾದಿ ದೇವತೆಗಳನ್ನೆಲ್ಲ ಸೋಲಿಸಿದನು. ಆಗ ದೇವತೆಗಳೆಲ್ಲ ಒಟ್ಟಾಗಿ ಕ್ಷೀರಸಾಗರದಲ್ಲಿ ಮಲಗಿದ್ದ ಶ್ರೀಮನ್ನಾರಾಯಣನನ್ನು ಮುರನಿಂದ ತಮ್ಮನ್ನು ರಕ್ಷಿಸುವಂತೆ ಪ್ರಾರ್ಥಿಸಿದರು. ಆಗ ದೇವತೆಗಳೆಲ್ಲರ ಪ್ರಾರ್ಥನೆಯಂತೆ ಶ್ರೀಹರಿಯು ತನ್ನ ದಿವ್ಯ ಬಾಣಗಳು ಹಾಗೂ ಚಕ್ರವನ್ನು ಮುರಾಸುರನ ಮೇಲೆ ಪ್ರಯೋಗಿಸಿದನು. ಇದರಿಂದ ಮುರಾಸುರನನ್ನು ಬಿಟ್ಟು ಉಳಿದೆಲ್ಲ ರಾಕ್ಷಸರು ಹತರಾದರು. ಶ್ರೀಹರಿಯು ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿದ್ದ ಒಂದು ಗುಹೆಯಲ್ಲಿ ಮಲಗಿಬಿಟ್ಟರು. ಅಲ್ಲಿಗೆ ಬಂದ ಮುರನು ವಿಷ್ಣುವನ್ನು ಕೊಲ್ಲಲು ಬಂದನು. ಆಗ ಭಗವಂತನ ತೇಜಾಂಶದಿಂದ ಅಸ್ತ್ರ ಶಸ್ತ್ರ ಸಜ್ಜಿತಳಾದ ಒಂದು ಕನ್ಯೆ ಅವತಾರವಾಯಿತು. ಮುರನಿಗೂ ಆಕೆಗೂ ಯುದ್ಧವಾಯಿತು. ಆಕೆಯ ಒಂದೇ ಹುಂಕಾರಕ್ಕೆ ಸುಟ್ಟು ಭಸ್ಮನಾದ. ಇದರಿಂದ ಸಂತೋಷಗೊಂಡ ಶ್ರೀಹರಿಯು ಆಕೆಯು ಬೇಡಿದಂತೆ ವರ ಕರುಣಿಸಿದನು. ಆಕೆಯು ಪರಮಾತ್ಮನಲ್ಲಿ ಭಯ ಭಕ್ತಿ ಇಟ್ಟು ತನ್ನ ದಿನದಂದು ಉಪವಾಸ ಮಾಡಿದರೆ ಅವರ ಪಾಪಗಳನ್ನೆಲ್ಲ ಕಳೆದು ಮೋಕ್ಷ ಕರುಣಿಸುವಂತೆ ಕೋರಿಕೊಂಡಳು. ಅದಕ್ಕಾಗಿಯೇ 2 ಪಕ್ಷಗಳ ಏಕಾದಶಿಗಳು ಪಾಪನಾಶಕಗಳು. ಆದ್ದರಿಂದ ಏಕಾದಶಿಯ ಉಪವಾಸ ಅತ್ಯಂತ ಶ್ರೇಷ್ಠವಾದದ್ದು. ಆ ದಿನ ಉಪವಾಸ ಮಾಡಿ ಶ್ರೀಮನ್ನಾರಾಯಣನ ಸ್ಮರಣೆ, ದ್ವಾದಶಿಯ ಪಾರಣೆ ಮಾಡಿದ್ದಲ್ಲಿ ಕಲಿಯ ದೋಷ ಪರಿಹಾರವಾಗುತ್ತದೆ. ವಿಷ್ಣು ಧರ್ಮಕ್ಕೆ ಸಮಾನವಾದ ಧರ್ಮವಿಲ್ಲ. ಗೀತೆಗೆ ಸಮಾನವಾದ ಗ್ರಂಥವಿಲ್ಲ. ಏಕಾದಶಿಗೆ ಸಮಾನವಾದ ವ್ರತವಿಲ್ಲ. ಏಕಾದಶಿ ಉಪವಾಸ ವ್ರತಕ್ಕಿಂತ ಉತ್ತಮವಾದ ಪರಲೋಕ ಸಾಧನೆ ಇಲ್ಲ. ಏಕಾದಶಿಯ ದಿನ ಉಪವಾಸವಿದ್ದರೆ ಅಂದರೆ ನಿಮಗೆ ಗೊತ್ತಿಲ್ಲದೆಯೇ ನೀವು ಉಪವಾಸವನ್ನು ಕಾರಣಾಂತರಗಳಿಂದ ಮಾಡಿದರೂ ಸಹ ನಿಮಗೆ ಏಕಾದಶಿ ವ್ರತದ ಫಲ ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ಸರ್ವಾರ್ಥ ಉಪವಾಸ ಮಾಡಲು ಸಾಧ್ಯವಿಲ್ಲದವರು, ಅಶಕ್ತರು ನೀರು, ಹಾಲು ಅಥವಾ ದೇವರಿಗೆ ಅರ್ಪಿಸಿದ ನೈವೇದ್ಯ ಪದಾರ್ಥವನ್ನು ಸ್ವೀಕರಿಸಬಹುದು. ಆದರೆ ಅನ್ನವನ್ನು ಸ್ವೀಕರಿಸಬಾರದು. ಅಲ್ಲದೆ ಅವರ ನಿತ್ಯ ಆಹಾರಕ್ಕಿಂತ 4ನೇ 1 ಭಾಗದಷ್ಟು ಮಾತ್ರ ಸ್ವೀಕರಿಸಬೇಕು. ಈ ಏಕಾದಶಿಯ ದಿನ ಉಪವಾಸ ಮಾಡಿದರೆ ಸಾಕು. ಹಿಂದೆ ತಿಳಿಸಿದ ರೀತಿ ದಶಮಿ ರಾತ್ರಿ ಮತ್ತು ದ್ವಾದಶಿ ರಾತ್ರಿ ಉಪವಾಸ ಮಾಡಿದರೆ ಇನ್ನೂ ಹೆಚ್ಚು ಫಲ ದೊರೆಯುತ್ತದೆ. ಏಕಾದಶಿ ಉಪವಾಸ ಮಾಡಲು ಆರಂಭದಲ್ಲಿ ಕಷ್ಟವಾದರೂ ದಿನಗಳೆದಂತೆ ಸ್ವಲ್ಪ ಸ್ವಲ್ಪವಾಗಿ ಸರಿ ಹೋಗುತ್ತದೆ.
ಏಕಾದಶಿಯ ದಿನ ಜಾಗರಣೆ ಮಾಡಿ ಮಂತ್ರ ಹಾಡು ಜಪ ಪಾರಾಯಣ ಮಾಡುವವನು ವಿಷ್ಣು ಲೋಕವನ್ನು ಸೇರುತ್ತಾನೆ. ಹಾಗಾಗಿ ಶ್ರೀ ಕೃಷ್ಣನಲ್ಲಿ ಮನಸ್ಸನ್ನು ನೆಟ್ಟು ಭಗವಂತನ ಧ್ಯಾನದಲ್ಲಿ ನಿರತರಾಗಿದ್ದರೆ ಕ್ಷಣಕ್ಕೊಂದು ಗೋದಾನ ಮಾಡಿದಷ್ಟು ಪುಣ್ಯ ಬರುವುದು. ಜಾಗರಣೆ ಕಾಲದಲ್ಲಿ ಮಾತು ಹರಟೆ ವ್ಯರ್ಥ ಕಾಲಹರಣ ಮಾಡಬಾರದು. ಬರೀ ದೇವರ ಧ್ಯಾನ ಪೂಜೆ ಕೀರ್ತನೆಗಳಿಂದ ಜಾಗರಣೆ ಮಾಡಬೇಕು. ಇದರಿಂದ ಎಂತಹ ಪಾಪಿಯೂ ಕೂಡ ಪಾಪ ಮುಕ್ತನಾಗಿ ಸದ್ಗತಿ ಹೊಂದುವನು. ಇಂತಹ ಧಾರ್ಮಿಕ ಹಾಗೂ ವೈಜ್ಞಾನಿಕವಾಗಿ ನಮ್ಮನ್ನು ಕಾಯುವ ಈ ಆಚರಣೆಗಳನ್ನು ನಾವು ಪಾಲಿಸೋಣ. ಶ್ರೀಹರಿಯ ಅನುಗ್ರಹಕ್ಕೆ ಪಾತ್ರರಾಗೋಣ. ಶ್ರೀ ಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.